ಗಾಯ್ಸ್, ಇವತ್ತು ಶ್ರೀರಾಮನವಮಿ ಹಬ್ಬ ಅಂತ ಹೇಳಿಬಿಟ್ಟು ಇವತ್ತು ಪಾನಕ ಫುಲ್ಲಾಗಿ ಕುಡಿತಾ ಇದ್ದೀನಿ ನೋಡಿ. ಹಾಗೆ ನಿಮಗೆ ಇನ್ನೊಂದು ತೋರಿಸ್ತೀನಿ. ಇವತ್ತು ಫುಲ್ ಹೆಸರುಬೇಳೆ ತಿನ್ನೋದು, ಬರೀ ಪಾನಕ ಕುಡಿಯೋದು ಪ್ರೋಗ್ರಾಮ್ ಇವತ್ತು. ಹೇಗಿರುತ್ತೆ ಅಂತ ನಿಮಗೆ ಎಲ್ಲ ತೋರಿಸ್ತೀನಿ ನೋಡಿ. ಇವತ್ತಿನ ದಿನ ಎಲ್ಲ ಎಲ್ಲೆಲ್ಲಿ ಸಿಗುತ್ತೋ ಅಲ್ಲೆಲ್ಲ ಹೋಗಿ ಪಾನಕ ಕುಡಿಯೋದು, ಹೆಸರುಬೇಳೆ ತಿನ್ನೋ ಪ್ರೋಗ್ರಾಮ್ ಇಟ್ಕೊಂಡಿದ್ದೀನಿ ನೋಡಿ. ಹೆಸರುಬೇಳೆನೂ ಇದೆ, ಹೆಸರುಬೇಳೆನೂ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿಲ್ಲ ಇನ್ನು. ಇವಾಗ ಪಾನಕ ಕುಡಿತಾ ಇದ್ದೀನಿ. ಈ ಥರ ಪಾನಕ ದಿನ ಮಾಡ್ಕೊಂಡು ಕುಡಿಯೋಕ್ಕಾಗಲ್ಲ. ಬೇಸಿಗೆಗಾಲ ಬಂದಾಗ ಶ್ರೀರಾಮನವಮಿ ಬಂದಾಗ ಮಾತ್ರ ಈ ಥರ ಫ್ರೀಯಾಗಿ ಪಾನಕ ಕುಡಿಯೋಕ್ಕಾಗುತ್ತೆ. ಮಧ್ಯಾಹ್ನ ಹೊತ್ತು ಊಟ ಮಾಡೋ ಟೈಮಲ್ಲಿ ಈ ಥರ ಒಂದು ಪಾನಕ ಕೊಟ್ಬಿಟ್ರೆ ಸಾಕು. ಗಾಯ್ಸ್, ಆಗಲಿ ಪಾನಕ ಕುಡ್ದಿದ್ದಾಯಿತು. ಪಾನಕ ಕುಡಿದ್ಮೇಲೆ ಹೆಸರುಬೇಳೆ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಹೆಸರುಬೇಳೆಯಲ್ಲಿ ಸೌತೆಕಾಯಿ, ಕ್ಯಾರೆಟು, ಹಾಗೆ ದಾಳಂಬ್ರಿ ಹಣ್ಣು ಈ ಥರ ಎಲ್ಲ ಆ್ಯಡ್ ಮಾಡಿದ್ದಾರೆ. ಚೆನ್ನಾಗಿದೆ. ಅಲ್ಲ, ಬೇರೆ ಕಡೆ ಅಂತ ಹೋಗಿದ್ದೆ, ಸ್ವಲ್ಪ ಕೆಲಸದ ಮೇಲೆ ಇದ್ಕೊಂಡು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇದು ಯಲಹಂಕ ಹತ್ರ ನಾನು ಪಾನಕ, ಮಜ್ಜಿಗೆ, ಈ ಹೆಸರುಬೇಳೆ ತಿಂತಾ ಇರೋದು. ಅದಕ್ಕೆ ಇವತ್ತಿಂದು ಲಾಗು ಹೆಸರುಬೇಳೆ ಪಾನಕ ಕುಡಿಯೋಂಥ ಎಲ್ಲೆಲ್ಲಿ ಏನು ತಗೊಂತೀನಿ ಅದನ್ನು ಒಂದು ಲಾಗ್ ಮಾಡ್ತಾ ಇರೋದು. ಹಾಗೆ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ. ಹೋಟ್ಲಲ್ಲಿ ತಿನ್ನೋವಾಗ ಎಷ್ಟು ಹೆಸರುಬೇಳೆ ಕೊಡ್ತಾರೆ ಅಷ್ಟೇ. ಹೆಸರುಬೇಳೆ ಯಾಕೋ ಸ್ವಲ್ಪ ಖಾರವಾಗಿದೆ. ಆದರೂ ಪ್ರಸಾದ ಅಲ್ವಾ, ಅದರೆಲ್ಲ ಮಾತಾಡಬಾರ್ದು. ದೇವ್ರ ಪ್ರಸಾದನ ಹೆಸರಿಟ್ಟು ತಿನ್ನಬಾರ್ದು. ಚೆನ್ನಾಗಿದೆ. ಯಾರ ಭಕ್ತಾದಿಗಳು ದೇವ್ರ ಪ್ರಸಾದ ಜಾಸ್ತಿ ಕೊಡ್ತಾರೆ. ಇದಕ್ಕಿಂತ ಮುಂಚೆ ಒಂದು ಮಜ್ಜಿಗೆ ಕೊಡಿದೆ, ತೋರ್ಸೋಕ್ಕಾಗಲಿಲ್ಲ. ಈಗ ಹೆಸರುಬೇಳೆ ಊಟ ಟೈಮಲ್ಲಿ ಹೆಸರುಬೇಳೆ ತಿಂತಾಯಿದ್ದೀನಿ. ಇದನ್ನೇ ಹೊಟ್ಟೆ ತುಂಬಿಸ್ಕೊಂಡು ಆಮೇಲೆ ಹೋಗ್ತಾ ಇನ್ನೂ ಸ್ವಲ್ಪ ಮುಂದೆ ಹೋದಾಗ ಅಲ್ಲೂ ಹೆಸರುಬೇಳೆ ತಿಂದು ಅಲ್ಲೂ ಒಂದು ಪಾನಕಕ್ಕೆ ಒಂದು ವಾಟರ್ ಬಾಟ್ಲ್ ಫುಲ್ ಇಟ್ಕೊಂಡು ಆಮೇಲೆ ನಿಧಾನ ಕುಡಿತೀನಿ ಗಾಯ್ಸ್. ಅದನ್ನು ತೋರಿಸ್ತೀನಿ ನಿಮಗೆ. ಹೋಗ್ತಾ ನೋಡ್ಕೊಂಡು ಹೋದೆ.
ಸರಿ ಆಯಿತು, ಮನೆ ಕಡೆ ಹೋಗೋ ಟೈಮಲ್ಲಿ ಇವತ್ತು ಹಬ್ಬ, ಮಜ್ಜಿಗೆ ಪಾನಕದಲ್ಲೇ ಹೊಟ್ಟೆ ತುಂಬಿಸ್ಕೊಳ ಅಂತೇಳಿ ತುಂಬಿಸ್ಕೊತಾ ಇದ್ದೀನಿ. ಕಂಪ್ಲೀಟ್ ಆಯಿತು, ಮಜ್ಜಿಗೆ ಪಾನಕ ಕಂಪ್ಲೀಟ್ ಆಯಿತು. ಈ ಬಿಸಿಲಲ್ಲಿ ಜಾಸ್ತಿ ಇವತ್ತು ಈ ಗಾಡಿ ಒಳಗೆ ಕೂತ್ಕೊಳಕ್ಕಾಗಲ್ಲ, ಅದಕ್ಕೆ ಸ್ವಲ್ಪ ಮುಂದೆ ಹೋಗ್ತೀನಿ. ಮುಂದಿನ ಆಗಲೇ ಮಜ್ಜಿಗೆ ಪಾನಕ ಹೆಸರುಬೇಳೆ ತಗೊಂಡಿದ್ದೆ ಗಾಯ್ಸ್. ಈಗ ಮಜ್ಜಿಗೆನ ಕುಡಿತಾ ಇದ್ದೀನಿ, ಮಜ್ಜಿಗೆ ತಗೊಂಡಿದ್ದೀನಿ. ಇದು ಮಾರ್ಸಂದ್ರ ಹತ್ರ. ಬರೀ ನೀರೇ ಇದೆ, ನಾಳೆ ಏನಾಗುತ್ತೋ ಗೊತ್ತಿಲ್ಲ. ಬರೀ ನೀರೇ ಇದೆ, ಮಜ್ಜಿಗೆ ಇದೆ. ಈ ನೀರೆಲ್ಲ ಕುಡಿದು ನಾಳೆ ದಿವಸ ಏನಾಗುತ್ತೋ ಗೊತ್ತಿಲ್ಲ. ಮಜ್ಜಿಗೆ ಪಾನಕ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಹೀಗೆ ಮಜ್ಜಿಗೆ ಪಾನಕ, ಹೀಗೆ ಹೆಸರುಬೇಳೆ ಎಲ್ಲ ತಿಂತ ಚೆನ್ನಾಗಿ ಎಂಜಾಯ್ ಮಾಡಿ, ಎಲ್ಲರೂ ಹಬ್ಬ ಜೋರ ಮಾಡಿ. ಮಜ್ಜಿಗೆ ಕೊಡ್ದಿದ್ದು ಆಯಿತು ಗಾಯ್ಸ್. ಈಗ ಹೆಸರುಬೇಳೆ ತಿಂತಾ ಇದ್ದೀನಿ. ಹೆಸರುಬೇಳೆ ಚೆನ್ನಾಗಿ ಕೊಟ್ಟಿದ್ದಾರೆ. ಹೆಸರುಬೇಳೆಯಲ್ಲಿ ಸೌತೆಕಾಯಿ, ಕೊತ್ತಂಬರಿ ಎಲ್ಲ ಚೆನ್ನಾಗಿ ಆ್ಯಡ್ ಆಗಿದೆ. ನೋಡೋಣ ಹೇಗಿದೆ ಟೇಸ್ಟು ಅಂತ. ಏನಿದು ಹೋಗ್ತಾ ಇದೆ. ಗಾಯ್ಸ್ ಇದೆಲ್ಲ ತೂತು ಬಿದ್ದದಂಗೆ ಐತೆ, ಎಲ್ಲ ಫುಲ್ ನೀರು ಹೋಗ್ತಾ ಐತೆ. ಹೆಸರುಬೇಳೆ ತಿನ್ನು, ಪಾನಕ ಕೊಡಿ, ಮಜ್ಜಿಗೆ ಕೊಡಿ, ಇವತ್ತೆಲ್ಲ ನಮ್ದೆಲ್ಲ ಇದೆ ಕೆಲಸ. ನೀವು ಇದೇ ಥರ ಹೆಚ್ಚು ಮಜ್ಜಿಗೆ, ಹೆಸರುಬೇಳೆ, ಪಾನಕ ಕುಡೀರಿ. ಗ್ಯಾಸ್ ಎಲ್ಲ ತೂತ ಬಿದ್ದುಬಿಟ್ಟೈತೆ, ಅದಕ್ಕೆ ಗ್ಲಾಸ್ ಇಟ್ಕೊಂಡಿದ್ದೀನಿ. ಹೆಸರುಬೇಳೆ ತಿನ್ನುವಾಗ ಚೆನ್ನಾಗಿ ಅಗ್ದು ತಿನ್ನಬೇಕು, ಇಲ್ಲ ಅಂದರೆ ಬೆಳೆ ಬೇರೆ ಥರ ಬರುತ್ತೆ.
ಇನ್ನೊಂದು ಜಾಗದಲ್ಲಿ ನಮ್ಮ ಫ್ರೆಂಡ್ ಬೇರೆ ಕಾಯ್ತಾವ್ರೆ. ಅವ್ರು ಹೆಸರುಬೇಳೆ ಪಾನಕ ಎಲ್ಲ ತಿನ್ನೋದಕ್ಕೋಸ್ಕರ ಕಾಯ್ತಾವ್ರೆ. ಅದಕ್ಕೆ ಅರ್ಜೆಂಟ್ ತಿಂತಾ ಇದ್ದೀನಿ ಗಾಯ್ಸ್. ಮುಗೀತು, ಕಂಪ್ಲೀಟ್ ಆಯಿತು. ಓಕೆ ಗೈಸ್, ಎಲ್ಲರಿಗೂ ಬಾಯ್. ಹೆಸರುಬೇಳೆ ಪಾನಕ ತಿಂದು ಒಳ್ಳೆ ಚೆನ್ನಾಗಿ ಹಬ್ಬ ಮಾಡಿ. ನನ್ನ ಮಿಸ್ ಮಾಡ್ಕೊತಿರೋ, ನಿಮ್ಮನ್ನು ಮಿಸ್ ಮಾಡ್ಕೊತಿರೋ ನಾನು. ನಾಳೆ ಸಿಗೋಣ 5 ಗಂಟೆಗೆ. ಓಕೆ ಬಾಯ್.